ವಿಕ್ರಮ, ಹೋಗು ಹೋಗು ಮಗನೇ ಹೋಗು. ನಿನಗೇನು ಗೊತ್ತು ಈ ನಂಜೇಗೌಡನ ಕರಾಮತ್ತು? ನಿನ್ನಂತ ಸಿಂಹದ ಮರಿಯನ್ನು ಹೇಗೆ ಪಳಗಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಹೊತ್ತು ನೋಡಿ ಚಂಡು ಕತ್ತರಿಸಿ ಹೂತು ಹಾಕಿ ಬಿಡುತ್ತೇನೆ ಮಗನೇ ಈ ನಿನ್ನ ಹೂವಿನಲ್ಲಿ. ನೀವು ಸುಮ್ಮನೆ ಬಿಟ್ಟಿದ್ದು ತಪ್ಪಾಯ್ತು, ಅವರನ್ನು ಸುಮ್ಮನೆ ಬಿಟ್ಟಿದ್ದು ತಪ್ಪಾಯ್ತು. ನೀನೇನಾದರೂ ನನಗೆ ಆರ್ಡರ್ ಮಾಡಿದ್ರೆ ಅವರ ರುಂಡ ಮುಂಡವನ್ನು ಬೇರ್ಪಡಿಸಿ ಮೆಟ್ಟಿಲ ಚಪ್ಪಲಿನ ಸರಮಾಲೆ ಮಾಡಿ ಅವರ ರುಂಡ ಮುಂಡವನ್ನು ನಮ್ಮೂರಿನ ಅಕ್ಷಿ ಬಾಗಿಲಿ ಹಾಕದಿದ್ದರೆ ರುಂಡಗಳನ್ನು ಅಲ್ಲ ರೌಡಿ ರಾಜ, ಆ ನನ್ನ ಪರಮ ವೈರಿ ರಣವಿಕ್ರಮ ಹಾಗೂ ಗಜೇಂದ್ರನ ಚಂಡ ಕತ್ತರಿಸಬೇಕು. ಓಕೆ ಗೌಡ್ರೆ, ಓಕೆ. ಹಿಂದೆ ರಣವಿಕ್ರಮ ನನಗೆ ಎಚ್ಚರದ ಗಂಟೆ ಬಾರಿಸಿ ಹೋಗಿದ್ದಾನೆ. ಈಗ ನೀವು ಆರ್ಡರ್ ಮಾಡಿದೆಯಲ್ಲ, ಅಷ್ಟೇ ಸಾಕು. ಹಿಂದೆ ಅವನ ರುಂಡ ತೆಗೆದೇ ಬರುತ್ತಾನೆ ಈ ರೌಡಿ ರಾಜ. ನಿಲ್ಲು ರಾಜ ನಿಲ್ಲು. ಅವರ ಚಂಡ ಕತ್ತರಿಸುವಕ್ಕಿಂತ ಮುಂಚೆ ಈ ಬಿಡಾಡಿ ನನ್ನ ಮಗ ತಿರುಶೆಟ್ಟಿ ಚಂಡ ಕತ್ತರಿಸು. ಹೇ ತಿರುಶೆಟ್ಟಿ, ನನ್ನ ಮಿತ್ರ ಒಮ್ಮೆ ಆರ್ಡರ್ ಮಾಡಿದರೆ ಮುಗಿದು ಹೋಯಿತು. ನೀನಿನ್ನು ಮಾಡಲಾಗಲೇಬೇಕು ಮಗನೇ. ಹಾಕ್ಬೇಡ್ರಿಪ್ಪ ಗುಂಡ, ಏನ್ ಅಂತ ತಪ್ಪು ಕೆಲಸ ಮಾಡೇನ್ರಿ ಕನ್ಯಾರ. ಏ ಅಡ್ಡಾಡಿ ನನ್ನ ಮಗನ, ಯಾರಪ್ಪನೆಯನ್ನು ಕೇಳಿ ಅವರಿಗೆ ಹಣ ತಂದು ಕೊಟ್ಟಿರಿ ಬಿಡಾಡಿ ನನ್ನ ಮಗನ. ಹಾರಿಸಿಬೇಡ್ರಿಯಪ್ಪ ನನ್ನ ರುಂಡ. ನಾನು ನಿಮ್ಮ ಕೇಳಿದಾಗ ಐತ್ರಿ ಅಪ್ಪ. ಯಾಕೆ ನಾ ಕೊಟ್ಟ ದುಡ್ಡ ಒರಿಜಿನಲ್ ಅಲ್ರಿ ಅಪ್ಪ, ಒರಿಜಿನಲ್ ಅಲ್ಲ, ಪಕ್ಕ ಡೂಪ್ಲಿಕೇಟ್ ನೋಡ್ದಾವ. ಯಾಕಂದ್ರ ಆ ಧರ್ಮರಾಜನ ಮನ್ಯಾಗ ಕೋಟ ನೋಟಿ ನಾವು ಇವ್ರ ನಡೆಯಕತ್ತ ಹೇಳಿ ಆ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಒಂದ ಫೋನ್ ಮಾಡಿದ್ರಿ. ಆ ಮಕ್ಕಳನ್ನ ಒದ್ದ ಸ್ಟೇಷನ್ ಕರ್ಕೊಂಡು ಹೋಗ್ತಾರ. ಅವಾಗ ಮಕ್ಕಳ ಜೈಲ್ ಕಂಬಿ ಅನ್ನಿಸ್ತಾರ್ರಿ, ಜೈಲ್ ಕಂಬಿ ಅನ್ನಿಸ್ತಾರ. ಅವಾಗ ನಾವು ದಿಲ್ಲಿ ತರಬಾರ್ದಾಕು ಅಂತ ಹುಲಿ ಹಂಗ ಮರಿಯೋಣ್ರಿ, ಹುಲಿ ಹಂಗ ಮರಿಯೋನು ನನ್ನ ಐಡ. ಶಾಬಾಷ್ ಶಾಬಾಷ್ ತಿರುಶೆಟ್ಟಿ ಶಾಬಾಷ್. ಹೌದು, ಹುಲಿಗೋರ್ ಹುಲಿ ಬೇಕು ನಿನ್ನಂತ ಶಕುನಿ ಬುದ್ಧಿಯುಳ್ಳವರು. ಹಲೋ, ಯಾರು ಮಾತನಾಡ್ತಿದ್ರು? ಇನ್ಸ್ಪೆಕ್ಟರ್ ವಿಜಯ್ ತಾನೆ? ನಾನು ಈ ಊರಿನ ಆಗರ್ಭ ಶ್ರೀಮಂತ ನಂಜೇಗೌಡ ಮಾತನಾಡ್ತಾ ಇರೋದು. ಏನು, ನಮ್ಮ ಊರಿನಲ್ಲಿ ಧರ್ಮವಂತರ ಸೋಗು ಹಾಕಿಕೊಂಡು ಹಸಿರು ಟ್ರಾವೆಲ್ ಹೊತ್ಕೊಂಡು ತಿರುಗಾಡ್ತಾನಲ್ಲ ಆ ಬಿಡಾಡಿ ನನ್ನ ಮಗ ಧರ್ಮ್ಯ. ಇಂದು ಆ ಧರ್ಮನ ಮನೆಯಲ್ಲಿ ಕೋಟಾ ನೋಟಿನ ಅವ್ಯವಹಾರ ನಡೀತಾ ಇದೆ. ನೀನು ಈಗಿಂದೀಗಲೇ ಹೋದ್ರೆ ರೈಟ್ ಹ್ಯಾಂಡ್ ಆಗಿ ಹಿಡಿಬಹುದು. ಅದಕ್ಕೆ ಚಿಂತೆ ಮಾಡಿದೆ ತಗೋ. ಹೋಮ್ ಮಿನಿಸ್ಟರ್ಗೆ ನಾನೇ ರಿಕಮೆಂಡ್ ಮಾಡ್ತೀನಿ, ಮುಂದಿನ ತಿಂಗಳೇನೆ ನೀನು SP ಆಗ್ತೀಯ. ಲೇ ಮಾರಿಗುಡಿ, ಇಂಥ ಒಳ್ಳೆ ಸುದ್ದಿಯನ್ನು ಕೊಟ್ಟಂತ ಈ ನಮ್ಮ ತಿರುಶೆಟ್ಟಿಗೆ ಪಾರ್ಟಿ ಕೊಡೋಣ. ಆಯ್ತು, ಹೊರಗಡೆ ಗುಂಡಿದೆ ತಾನೆ? ಆಯ್ತು ನೋಡ್ರ, ಮಾಡಿ ಪ್ರವಾಸ ತಂದಿದ್ದು ಐತ್ರಿ, ತೆಗೆದುಕೊಂಡು ಬಾ. ಆಯ್ತು. ಇದೇ ಖುಷಿಗಾಗಿ ಆ ಪಕ್ಕದ ಮಣಿ ಪದ್ಮಾವಳಿಗೆ ಫೋನ್ ಮಾಡಿ ಬರಲು ಹೇಳು, ನಮ್ಮೊಂದಿಗೆ ಹಾಡಿ ಕುಣಿಯಲು. ಆಯ್ತು ರೀ ದಿನ್ಯಾರ, ಹೇಳಿದಂತೆಲ್ಲ ಆಗಲಿ. ಹಲೋ ಪದ್ಮಾವಳವ, ನಾನು ತಿರುಶೆಟ್ಟಿ ಮಾತಾಡ್ತು. ನಮ್ಮ ಗೌರವ ಮನ್ಯಾಗ ಡ್ಯಾನ್ಸ್ ಪ್ರೋಗ್ರಾಮ್ ಅಥವಾ ನೀ ಅಟ್ಟ ಹಾಕ ನಿನ್ನ ಮಗಳನ್ನ ಕರ್ಕೊಂಡ್ ಬಂದ್ಬೇಡ, ಹಾಡಿ ಕುಣಿಲಿ. ಒಂದು ವಾರದ ಪಗಾರ ಕೊಟ್ಟು ಬರ್ತೀನಿ ನೀನು. ನಂದ ಅವ್ರ ರೊಕ್ಕ ಯಾರ್ದಾರ ಊಟ ಎಲ್ಲ ಮನೆ ಜಾತ್ರೆ ಅಕ್ಕ ನನ್ನ ಮಗನ ಎಂತಕಿನ ಕೆಲಸ ಒಳ್ಳೆ ಒಳ್ಳೆ ಚಲೋ ಮ್ಯಾಲ ಇರ್ಬೇಕು, ಅದನ್ನ ಕೆಲಸ. ಅವ್ರ ಅವನ್ ತಂದ್ರೆ ಹೆಂಗ ಏ
ಅಕ್ಕವ ನನ್ನ ಮಗನ ಅವ್ರ ಅವನೇ ನಾ ಹೊರನಲ್ಲಿ ಎಲೆ ಒಳ್ಳೆ 18-20 ವರ್ಷ ಮಾಲ್ ಕೆಲಸ ಆಯ್ತು ರೀ, ಇದನ್ನ ಅರ್ಥ ಮಾಡ್ಕೊ. ರೌಡಿ ರಾಜ ಹೇಳಿ ಗೌಡ್ರಿ. ನೀನು ಈಗಲೇ ಫ್ಯಾಕ್ಟ್ರಿ ಕಡೆಗೆ ಹೋಗು. ಆಯ್ತು ಶೆಟ್ಟಿ ಶೆಟ್ಟಿ ಏ ರೀ ಜನರ, ಏ ಹುಡುಗಿ ಕೂಡ ಬೆನ್ನ ಹತ್ತಿದ್ದೆ ನಮಗಣ ಎಲ್ರಿ ಜನರ, ನೀವು ಮೊದಲು ಮತ್ತೆ ಕವಲಿಸಿದ್ದೀರಿ. ನಾ ಎಷ್ಟು ಸಲ ನಿಮ್ಮನ್ನ ಕರಿಬೇಕು. ಆಯ್ತು ರೀ. ಈಗ ಆ ಬಿಡಾಡಿ ನನ್ನ ಮಗ ರಣವಿಕ್ರಮ ಜಮೀನ್ ಇದೆಯಲ್ಲ ಕಪ್ಪತ್ತ ಗುಡ್ಡದ ಹತ್ರ 20 ಎಕರೆ, ಓಕೆ ಬಾಸ್. ಅದನ್ನ ವಿಡಿಯೋ ಮಾಡ್ಕೊಂಡು ಬನ್ನಿ. ನೀವಿಬ್ರು ಈಗಿಂದೀಗಲೇ ಹೋಗಿ. ಆಯ್ತು ದನಿ, ಈಗಲೇ ಹೋಗಿ ಬರ್ತೇವೆ. ಸಾತ್ನ ಹೋಗಿ ಪಾಟ್ನ ವಿಡಿಯೋ ಮಾಡ್ಕೊಂಡು ಬಂದ ಬಿಡ್ತೀವಿ. ಹೇಳ್ರಿ ಜನರ. ಹದಿನಾಲ್ಕು ನನ್ನ ಮಗನ ಕೂಗಿದ್ರು ಹಾಗೆ ಹೋಗ್ತಾ ಇದೆಯಲ್ಲ. ಆಯ್ತಾರ ರೀ. ಈಗ ಬಂದಿತ್ತಲ್ಲ ಮಾಲ, ಅದನ್ನ ನಮ್ಮ ತೋಟದ ಮನೆಗೆ ಸಾಯಂಕಾಲ ಬರ್ಲಿಕ್ಕೆ ಹೇಳ. ಈ ಸತ್ತ ತಡಿಸ್ರಿ ಹಂಗಾಕತ್ತೈತ್ರಿ. ಸಾಯಂಕಾಲ ಅಂತಲ್ಲ, ಈ ಸಾಯಂಕಾಲ. ಆಯ್ತಾರಿ ಬಾಸ್, ಬರಾಕ್ ಕೇಳ್ತೇನೆ. ಪಿಡಾಡಿ ನನ್ನ ಮಗನ ಗಜ, ಇನ್ನು ಮುಂದೆ ನಾನು ಮಾಡಿದ್ದೆ ಮಜಾ, ನೀನಿದ್ದೆ ಸಜಾ. ಇನ್ನು ಮುಂದೆ ತೋರಿಸ್ತೀನಿ ಮಕ್ಕಳ ಈ ಗೌಡನ ಕರಾಮತ್ತ.